ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೋಡಿಯಾಳ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸುಮಾರು 48 ಎಕರೆ ಹೊಂದಿದ್ರು ಕೂಡ ಇಲ್ಲಿವರೆಗೆ ಸಸಿ ನೆಟ್ಟಿಲ್ಲ. ಹಾಗಾಗಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಬರೀ ಜಾಲಿ ಕಂಟಿಗಳನ್ನು ಬೆಳೆದಿರ್ತಕ್ಕಂಥದ್ದು. ತಕ್ಷಣ ಅದು ಜಾಲಿ ಕಂಟಿಗಳನ್ನು ತೆರವುಗೊಳಿಸಿ ಆ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನು ತಾವು ವಶಪಡಿಸಿ ಅಂದು ಆ ಸ್ಥಳದಲ್ಲಿ ವಿವಿಧ ಸ್ಥಳೀಯನ್ನ ಗಿಡಗಳನ್ನು ನೆಡಬೇಕಂತಕ್ಕಂಥದ್ದು ಆ ಹೋರಾಟದ ಎಚ್ಚರಿಕೆ ನೀಡಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಇವತ್ತು ಬೌಂಡ್ರಿ ಫಿಕ್ಸ್ ಮಾಡಿಸಿ ಬೌಂಡ್ರಿ ಲೈನನ್ನು ಮಾಡಿಕೊಂಡು ಒತ್ತುವರಿ ಆಗಿರ್ತಕ್ಕಂಥ 9ರಿಂದ 10 ಎಕರೆ ಸುಮಾರು 9ರಿಂದ 10 ಎಕರೆ ಹೊಲನ್ನು ಇವತ್ತು ಒತ್ತುವರಿ ಮಾಡಿರ್ತಕ್ಕಂಥ ಇದು ಒಳ್ಳೆ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ತಕ್ಷಣ ಈಗ ಮಳೆ ಆರಂಭ ಆಗಿರೋಂಥ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ನಂದೊಂದು ಮನವಿ, ವಿವಿಧ ಸ್ಥಳೀಯ ಸಸಿಗಳನ್ನು ಆ ಸ್ಥಳದಲ್ಲಿ ಹಚ್ಚುವ ಮೂಲಕ ಗಿಡಗಳನ್ನು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆಯರು ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ. ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೋಡಿಯಾಳ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸುಮಾರು 48 ಎಕರೆ ಹೊಂದಿದ್ರು ಕೂಡ ಇಲ್ಲಿವರೆಗೆ ಸಸಿ ನೆಟ್ಟಿಲ್ಲ. ಹಾಗಾಗಿ ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ಬರೀ ಜಾಲಿ ಕಂಟಿಗಳನ್ನು ಬೆಳೆದಿರ್ತಕ್ಕಂಥದ್ದು. ತಕ್ಷಣ ಅದು ಜಾಲಿ ಕಂಟಿಗಳನ್ನು ತೆರವುಗೊಳಿಸಿ ಆ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನನ್ನು ತಾವು ವಶಪಡಿಸಿ ಅಂದು ಆ ಸ್ಥಳದಲ್ಲಿ ವಿವಿಧ ಸ್ಥಳೀಯನ್ನ ಗಿಡಗಳನ್ನು ನೆಡಬೇಕಂತಕ್ಕಂಥದ್ದು ಆ ಹೋರಾಟದ ಎಚ್ಚರಿಕೆ ನೀಡಿದಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳವನ್ನು ಪರಿಶೀಲಿಸಿ ಇವತ್ತು ಬೌಂಡ್ರಿ ಫಿಕ್ಸ್ ಮಾಡಿಸಿ ಬೌಂಡ್ರಿ ಲೈನನ್ನು ಮಾಡಿಕೊಂಡು ಒತ್ತುವರಿ ಆಗಿರ್ತಕ್ಕಂಥ 9ರಿಂದ 10 ಎಕರೆ ಸುಮಾರು 9ರಿಂದ 10 ಎಕರೆ ಹೊಲನ್ನು ಇವತ್ತು ಒತ್ತುವರಿ ಮಾಡಿರ್ತಕ್ಕಂಥ ಇದು ಒಳ್ಳೆ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ತಕ್ಷಣ ಈಗ ಮಳೆ ಆರಂಭ ಆಗಿರೋಂಥ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ನಂದೊಂದು ಮನವಿ, ವಿವಿಧ ಸ್ಥಳೀಯ ಸಸಿಗಳನ್ನು ಆ ಸ್ಥಳದಲ್ಲಿ ಹಚ್ಚುವ ಮೂಲಕ ಗಿಡಗಳನ್ನು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥದ್ದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆಯರು ಮುಂದಾಗಬೇಕಂತಕ್ಕಂಥದ್ದು ನನ್ನ ಮನವಿ.